ಮಳೆರಾಯನ ವರುಣನ ಆಗಮನ ಆದ್ರೆ ಒಂದು ಖುಷಿ ಇರುತ್ತೆ. ಅದೇ ವರುಣನ ಆರ್ಭಟ ಜಾಸ್ತಿ ಆದ್ರೆ ಜನ ಜೀವನವೇ ತತ್ತರಿಸಿ ಹೋಗುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮಳೆಗಾಲ ಬಂದ್ರೆ ಖುಷಿ ಪಡ್ತಾ ಇದ್ವಿ, ಆದ್ರೆ ಈಗ ಮಳೆಗಾಲ ಬಂತಂದ್ರೆ ಬೇಡವಪ್ಪ ಬೇಡ ಅನ್ಸ್ಬಿಟ್ಟಿದೆ. ಯಾಕೀಗೆ ಗೊತ್ತಾ? ಮಳೆರಾಯನ ವರುಣನ ಆಗಮನ ಆದ್ರೆ ಒಂದು ಖುಷಿ ಇರುತ್ತೆ. ಅದೇ ವರುಣನ ಆರ್ಭಟ ಜಾಸ್ತಿ ಆದ್ರೆ ಜನ ಜೀವನವೇ ತತ್ತರಿಸಿ ಹೋಗುತ್ತೆ. ಹೌದು, ಈಗ ಅಂಥದ್ದೇ ಪರಿಸ್ಥಿತಿ ಪ್ರವಾಸಿಗರ ಸ್ವರ್ಗ ಕೇರಳದ ವಾಯ್ನಾಡಲ್ಲಿ ಅಂಥದ್ದೇ ಜಲ ಪ್ರಳಯದ ಪರಿಸ್ಥಿತಿ ಎದುರಾಗುಬಿಟ್ಟಿದೆ. ಆದ್ರೆ ಈ ಕೇರಳದ ವಾಯ್ನಾಡಿನ ಪರಿಸ್ಥಿತಿ ಬಂದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಈಗ ಆತಂಕ ಶುರುವಾಗಿದೆ. 2019 ಯಾರಿಗೂ ಕೂಡ ನೆನಪು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಡಗಿನಲ್ಲಿ ಆದಂತಹ ಜಲ ಪ್ರಳಯ, ಭೂಕುಸಿತ ಎಲ್ಲರನ್ನ ಎಂದಿಗೂ ಕೂಡ ನಡುಕವನ್ನ ಹುಟ್ಟಿಸುತ್ತೆ. ಈಗ ವಾಯ್ನಾಡಿನ ಪರಿಸ್ಥಿತಿಯ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ಆತಂಕ ಶುರುವಾಗಿದೆ. ಹಾಗಾದ್ರೆ ಏನಿದು ವರುಣನ ಆರ್ಭಟ ಅಂತೀರಾ? ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಭಾರಿ ಮಳೆಯ ಕಾರಣ ಕೇರಳದ ವಾಯ್ನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರಿ ಭೂಕುಸಿತ ಸಂಭವಿಸಿದೆ. ಇನ್ನು ಭೂಕುಸಿತದಲ್ಲಿ 106 ಮಂದಿ ಸಾವನ್ನಪ್ಪಿರುವ ಶಂಕೆ ಎದುರಾಗಿದೆ. ಘಟನಾ ಸ್ಥಳಕ್ಕೆ NDRF ಮತ್ತು ಸೇನಾ ಸೇರಿದಂತೆ ಹಲವು ಏಜೆನ್ಸಿಗಳನ್ನ ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಇನ್ನು ಕೇರಳದ ಮುಂಡಕ್ಕೈ, ಚೂರಲ್ಮಾಲ, ಅಟ್ಟಮಾಲ ಮತ್ತು ನೊಲ್ಪುಳ ಗ್ರಾಮಗಳು ಹೆಚ್ಚು ಹಾನಿಯೊಳಗಾದ ಪ್ರದೇಶಗಳಾಗಿದೆ. ಚಾಲಿಯಾರ ನದಿಯಲ್ಲಿ ಹಲವರು ಕೊಚ್ಚಿ ಹೋಗಿರುವ ಆತಂಕ ಈಗ ಎದುರಾಗಿದೆ. ಇವೆಲ್ಲದರ ನಡುವೆ ಕೊಡಗು ಜಿಲ್ಲೆಯಲ್ಲಿ 2018 ಮತ್ತು 19ನೇ ಸಾಲಿನಲ್ಲಿ ನಡೆದ ಪ್ರಕೃತಿ ವಿಕೋಪ, ಇನ್ನು ಜಲಪ್ರಳಯ ಇಡೀ ಕೊಡಗು ಜಿಲ್ಲೆಯನ್ನೇ ತತ್ತರಿಸುವಂತೆ ಮಾಡಿತ್ತು. ನಾಡಿನುದ್ದಕ್ಕೂ ಹರಿದು ಹೋಗುವ ಜೀವಕಳೆ ತುಂಬುವ ಕಾವೇರಿ ನದಿ 2019ರಲ್ಲಿ ಮುನಿದು ರೌದ್ರಳಾಗಿದ್ಲು. ಭೂಕುಸಿತ, ಅನೇಕ ಮನೆಗಳು ಉರುಳಿ ಇಂದಿಗೂ ಕೂಡ 2019ರ ಪರಿಸ್ಥಿತಿ ನೆನೆದು ಕೊಡಗು ಜಿಲ್ಲೆಯ ಜನರು ತತ್ತರಿಸಿ ಹೋಗುತ್ತಾರೆ. ಆದ್ರೆ ಈ ಬಾರಿಯ ಸಾಲು ಸಾಲು ಭಾರಿ ಮಳೆಯ ಅವಾಂತರಗಳಿಂದ ಎಲ್ಲರಲ್ಲೂ ಕಾಡುತ್ತಿರುವ ಪ್ರಶ್ನೆಗೆ ಮತ್ತೆ 2019ರ ಪರಿಸ್ಥಿತಿ ಕರ್ನಾಟಕದ ಕರಾವಳಿ ಭಾಗ, ಕೊಡಗು ಭಾಗದಲ್ಲಿ ಶುರುವಾಗು ಬಿಡುತ್ತಾ ಅಂತ ದೊಡ್ಡ ಮುನ್ಸೂಚನೆ ಈಗ ಎದುರಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಎಲ್ಲರನ್ನ ಕಾಡುತ್ತಿರುವ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ವಾಯ್ನಾಡಿನ ಇಂದಿನ ಪರಿಸ್ಥಿತಿಯನ್ನ ಗಮನಿಸ್ತಿದ್ರೆ ಮತ್ತೆ ವರುಣನ ಅಟ್ಟಹಾಸ ಕರ್ನಾಟಕದ ಕರಾವಳಿ ಮತ್ತು ಕೊಡಗು ಭಾಗದಲ್ಲೂ ಆಗುತ್ತಾ ಅಂತ. ಯಾಕಂದ್ರೆ 2019ರ ಜಲ ಪ್ರಳಯ ಇನ್ನೂ ಕೂಡ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇತ್ತೀಚೆಗಷ್ಟೇ ಕರ್ನಾಟಕದ ಕರಾವಳಿಯ ಶಿರೂರಿನ ಘಟನೆಗಳು ಇನ್ನು ಮಾಸುವ ಮೊದಲೇ ವಾಯ್ನಾಡಿನ ಪರಿಸ್ಥಿತಿಯನ್ನ ನೆನೆದು ಈಗ ಕರ್ನಾಟಕದಲ್ಲೂ ಅಂಥದ್ದೇ ಪರಿಸ್ಥಿತಿ ಆಗುತ್ತಾ? 2019ರ ಜಲ ಪ್ರಳಯ ಮತ್ತೆ ಮರುಕಳಿಸುತ್ತಾ ಅಂತ ಭಯ ಶುರುವಾಗಿದೆ. ಒಟ್ಟಾರೆ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳುವ ಹೊತ್ತಾಗುಬಿಟ್ಟಿದೆ. ಎಲ್ಲೆಲ್ಲಿ ಸೂಕ್ಷ್ಮವಾಗಿರುವ ಪ್ರದೇಶಗಳನ್ನ ಗುರುತಿಸಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಅತ್ಯಂತ ವೇಗದಲ್ಲಿ ಚುರುಕಿನಿಂದ ಮಾಡಬೇಕು. ಮತ್ತೆ ಅಂಥದ್ದೇ ಜಲಪ್ರಳಯ, ಭೂಕುಸಿತ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿಯಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.